ಅಕ್ಷರ ಇಂಟೀರಿಯರ್ಸ್ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆ ಇದು. ಕೇವಲ ಬೆಂಗಳೂರಿನಿಗೆ ಮಾತ್ರ ಸೀಮಿತ ಅಲ್ಲ, ಎಂಟೈರ್ ಇಂಡಿಯಾಗೆ ಇಲ್ಲಿಂದ ಕೆಲವೊಂದು ಐಟಮ್ಸ್ಗಳು ರಫ್ತಾಗುತ್ತೆ. ಫ್ಲೂಟೆಡ್ ಪ್ಯಾನೆಲ್ಸ್, ನಾರ್ಮಲ್ PVC ಮತ್ತೆ WPVC, UV ಮಾರ್ಬಲ್ ಶೀಟ್ಸ್, ಸೋಫಿಟ್ ಪ್ಯಾನಲ್, ಅದಕ್ಕೆ ಇನ್ನು ಜಿಪ್ಸಮ್ ಬೋರ್ಡ್, ಅದಕ್ಕೆ ಬೇಕಾಗಿರೋ ಚಾನಲ್ಸ್, ಪಟ್ಟಿ, ಬಾಟಮ್, ಎಲ್ಲೂ ಪ್ಯಾರಾಮೀಟರ್ ಎಲ್ಲ ಸಿಗುತ್ತೆ. ಮತ್ತೆ UV ಮಾರ್ಬಲ್ಲು, ಫಾಲಿ ಮಾರ್ಬಲ್ಲು, ಅಡಿಶ್ ಟೈಲ್ಸ್, PU ಸ್ಟೋನ್, ಈ ತರದೆಲ್ಲ ಸಿಗುತ್ತೆ ಸರ್. ಇದು ಮೋಲ್ಡ್ ಅಂತ, ಇದರಲ್ಲಿ 38 mm ಥಿಕ್ನೆಸ್ ಇರುತ್ತೆ, 28 mm ಇದೆ, 22 mm ಇದೆ. ಇದು ಬಂದ್ಬಿಟ್ಟು UV ಮಾರ್ಬಲ್ಗೆ ಹಾಕೋದು. ಇದೆಲ್ಲ UV ಮಾರ್ಬಲ್. ಇದರಲ್ಲಿ 3 ವೆರೈಟೀಸ್ ಇದೆ ಸರ್. ಪ್ರೀಮಿಯಂ ಇದೆ, ಮತ್ತೆ ನಾರ್ಮಲ್ ಒಂದಿದೆ, ಡಿಜಿಟಲ್ ಇದೆ. ಸೋಫಾ ಹಿಂದೆ ಹಾಕೋಬಹುದು, ಇವಲ್ಲ ಬೆಡ್ ಹಿಂದೆ ಹಾಕೋಬಹುದು, ಡೆಕೋರೇಟಿವ್ ಚೆನ್ನಾಗಿ ಕಾಣುತ್ತೆ. ಒಂದ್ 10-15 ವರ್ಷ ಏನು ಆಗಲ್ಲ. ಇವೆಲ್ಲ ಮನೆಗೆ ಒಂಥರ ಡೆಕೋರೇಟಿವ್ ಆಗಿ ಕೆಲಸ ಮಾಡ್ತವೆ. ಇದೆಲ್ಲ ಅಡಿಶಿವ್ ಟೈಲ್, ಇದೆಲ್ಲ ಓನ್ಲಿ ಇದು ರಿಮೂವ್ ಮಾಡಿ ಸ್ಟಿಕ್ ಮಾಡ್ಕೋಬಹುದು ಅಷ್ಟೇ. ಸೋಫಿಟ್ ಪ್ಯಾನೆಲ್ ಅಂತ. ಇದು ಫ್ಲೆಕ್ಸಿಬಲ್ ಕೂಡ ಹೌದು. ಇದು ನಾವು ವಾಟರ್ ಪ್ರೂಫ್ ಇರುತ್ತೆ, ಮತ್ತೆ ಇದು ಫೈರ್ ಪ್ರೂಫ್ ಇರುತ್ತೆ. ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇದು 1/10 ಇದೆ. ನಾವು ಇದು ವಿಡ್ತ್ ಮಾತ್ರ ಒಂದೇ ಬರುತ್ತೆ. ಬೇಕಾದ್ರೆ ಹೈಟ್ ಅಲ್ಲಿ 20 ಪೀಸ್ಗಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ 100 ಪೀಸ್ ಬೇಕಾ, 1000 ಪೀಸ್ ಬೇಕಾ, ಅವೈಲೇಬಲ್ ಇರುತ್ತೆ. ಈಗ ಸಪೋಸ್ ಈ ಕಲರ್ ಬೇಡ ನನ್ಗೆ, ಇಲ್ಲಿರೋ ಅಷ್ಟು ಕಲರ್ ನಂಗೆ ಆಗೋದೇ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಕಲರ್ ಕೊಟ್ಟರೆ ಮಾಡ್ಕೊಡ್ತೀರಾ? ಬೇರೆ ಯಾವ್ದಾದ್ರು ನಮ್ಗೆ ರಾ ಮೆಟೀರಿಯಲ್ ನಾವು ತರಿಸಬೇಕಾ, ನಮ್ಮ ಹತ್ರ ನೋಡ್ಕೊಂಡು ಮಾಡ್ಕೊಡ್ತೀವಿ. ರೇಟ್ ವೈಸ್ ಎಲ್ಲದ್ರ ಮೇಲೂ ಡಿಫ್ರೆನ್ಸ್ ಇರುತ್ತೆ ಸರ್. ನಾರ್ಮಲ್ PVC ಗೆ ಬೇರೆ ಇರುತ್ತೆ, ಫ್ಲೂಟೆಡ್ ಪ್ಯಾನೆಲ್ ಗೆ ಬೇರೆ ಇರುತ್ತೆ, ಅದರಲ್ಲಿ ಸ್ಟ್ರಕ್ಚರ್ ಫ್ಲೂಟೆಡ್ ಗೆ ಇರುತ್ತೆ, ಮೆಟಾಲಿಕ್ ಗೆ ಬೇರೆ ಇರುತ್ತೆ, ಮತ್ತೆ 14 ಗ್ರೂ ಇರುತ್ತೆ, 2G ಬೇರೆ ಇರುತ್ತೆ, 1G ಬೇರೆ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಮನೆ ಇರುವವರಿಗೆ ಮನೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಒಂದು ದೊಡ್ಡ ಆಸೆ ಇರುತ್ತೆ. ನಾವು ಮನೆ ಕಟ್ತಾನೆ ನಮ್ಮ ಕನಸುಗಳನ್ನು ಅಲ್ಲಿ ಬಿಲ್ಡ್ ಮಾಡ್ಕೊತ ಹೋಗ್ತೀವಿ. ಆ ಕನಸಿಗೆ ಇಂಟೀರಿಯರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟೀರಿಯರ್ ಅಂತ ಹೇಳಿದ ತಕ್ಷಣ ನಾವು ಯಾವುದೋ ವಾರ್ಡ್ರೋಬ್ಗಳನ್ನು ಮಾಡ್ತೀವಿ, ಟೇಬಲ್ಗಳನ್ನು ಮಾಡ್ತೀವಿ, ಈ ಥರ ಅಲ್ಲ. ಈಗ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಈ ಬೋರ್ಡ್ಗಳನ್ನೆಲ್ಲ ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು. ನಾರ್ಮಲಿ ಶೋಕೇಶ್ಗಳು, TV ಯೂನಿಟ್ಗಳು, ಅಥವಾ ನಮ್ಮ ವಾಲ್ಗಳಿಗೆ ಈ ಥರ ಬೋರ್ಡ್ಸ್ಗಳನ್ನು ಹಾಕಿದಾಗ ಅದರ ಎಂಟೈರ್ ಸ್ಟ್ರಕ್ಚರೇ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆದರೆ ಇದೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ? ಹೌದು, ನಾನು ಬೆಂಗಳೂರಿನ KR ಪುರಮಲ್ಲೇ ಇರುವಂಥದ್ದು. ಸೊ ಅಕ್ಷರ ಇಂಟೀರಿಯರ್ಸ್ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆ ಇದು. ಕೇವಲ ಬೆಂಗಳೂರಿನಿಗೆ ಮಾತ್ರ ಸೀಮಿತ ಅಲ್ಲ, ದೇಶ ವಿದೇಶದ ಕಡೆಯೂ ಕೂಡ ಇವರು ಮುಖ ಮಾಡಿದ್ದಾರೆ. ಎಂಟೈರ್ ಇಂಡಿಯಾಗೆ ಇಲ್ಲಿಂದ ಕೆಲವೊಂದು ಐಟಮ್ಸ್ಗಳು ರಫ್ತಾಗುತ್ತೆ, ಅಂದರೆ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅಕ್ಷರ ಇಂಟೀರಿಯರ್ಸ್ಗೆ ಇವತ್ತು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ನೋಡಿ ನನ್ನ ಹಿಂದೆ PVC ಇರ್ಬೋದು, WPVC ಇರ್ಬೋದು, ಅಥವಾ ಈಗ ಫ್ಲೂಟೆಡ್ ಪ್ಯಾನೆಲ್ಸ್ ಅಂತ ನಾವು ಕರಿತೀವಿ, ಅವುಗಳಿರ್ಬೋದು. ಇವೆಲ್ಲವೂ ಕೂಡ ಸಿಗುತ್ತೆ. ಈಗ ಮೇಲ್ಗಡೆ ಸೀಲಿಂಗ್ ಇರುತ್ತೆ, ಸೀಲಿಂಗಿಗೆ ನಾವು ಪ್ಯಾನಲ್ಸ್ಗಳನ್ನು ಅಥವಾ ಅದಕ್ಕೆ ಬೇಕಾಗಿರೋ ಸ್ಕ್ರೂಗಳನ್ನು, ಈ ಥರದ ಅನೇಕ ಮೆಟೀರಿಯಲ್ಗಳು ನಮಗೆ ಬೇಕಾಗುತ್ತೆ. ಈ ಶೀಟ್ಗಳಂತ ಹೇಳ್ತೀವಿ, ಆ ಶೀಟ್ಗಳು ಕೂಡ ಇಲ್ಲಿ ಸಿಗುತ್ತೆ. ಕೇವಲ ಅಷ್ಟು ಮಾತ್ರ ಅಲ್ಲ, ನಿಮಗೆ POP ಪೌಡರ್ ಇರ್ಬೋದು, ಚಾನಲ್ ಪಟ್ಟಿ ಇರ್ಬೋದು, PU ಸ್ಟೋನ್ ಇರ್ಬೋದು, ಇದಕ್ಕೆ ಬೇಕಾಗಿರುವಂಥ ಗಮ್ಗಳಿರ್ಬೋದು, ಇವುಗಳು ಸಿಗುತ್ತೆ. ನೋಡಿ, ಇಲ್ಲಿ ನಿಮಗೆ ಈಗ ಕೆಲವೊಬ್ಬರು ಮನೆಯಲ್ಲಿ ನಾವು ಆಲ್ರೆಡಿ ಇಂಟೀರಿಯರ್ಸ್ ವರ್ಕ್ ಮಾಡಿದಾಗ ಇದನ್ನು ತೋರಿಸಿದ್ದೀವಿ. ಇವೆಲ್ಲ ಮಾರ್ಕೆಟಲ್ಲಿ ಸರಿಸುಮಾರು 800, 900, 700 ರೂಪಾಯಿಗೆ ನಿಮ್ಗೆ ಸಿಕ್ಕರೆ ಇಲ್ಲದರ ಅರ್ಧ ಬೆಲೆಗೆ ಸಿಗುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿಯೇ ಇವತ್ತು ಅಕ್ಷರ ಇಂಟೀರಿಯರ್ಸ್ನ ಒಳಗಡೆ ಬಂದಿದ್ದೀನಿ. ಯಾರ್ಯಾರು ಮನೆಯನ್ನು ಕಟ್ತಾ ಇದ್ದೀರಾ, ನಿಮ್ಮ ಕನಸಿನ ಮನೆ ಸುಂದರವಾಗಿ ಕಾಣಬೇಕು, ಇವೆಲ್ಲವೂ ಕೂಡ ನಿಮಗೆ ಬೇಕು ಅನ್ನೋದಿದ್ರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡೈರೆಕ್ಟಾಗಿ ಡಿಸ್ಪ್ಲೇ ಮಾಡಿರ್ತೀನಿ, ಇಲ್ಲಿಯ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ನೀವು ನೇರವಾಗಿ ಇಲ್ಲಿಗೆ ಬಂದರೆ ಇಮ್ಮಿಡಿಯೇಟ್ ಬೈ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಯ ನಮ್ಮ ಜೊತೆಗೆ ಇವತ್ತು ಇದರೆಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಮೇಡಮ್ ರೂಪಾ ಅವರು ಇಲ್ಲೇ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಇವತ್ತು ಅಕ್ಷರ ಇಂಟೀರಿಯರ್ಸ್ನ ಒಳಗಡೆ ಬಂದಿರುವ ಉದ್ದೇಶ ನಮ್ಮ ಜನತೆಗೆ ಒಂದಿಷ್ಟು ಸಹಾಯ ಆಗಲಿ. ನೀವು ಹೋಲ್ಸೇಲ್ ಪ್ರೈಸಲ್ಲಿ ನೀವೇ ಮ್ಯಾನುಫ್ಯಾಕ್ಚರ್ ಇದನ್ನೆಲ್ಲ ಮಾಡೋದ್ರಿಂದ ಹೋಲ್ಸೇಲ್ ಪ್ರೈಸಲ್ಲಿ ನೀವು ಇದನ್ನು ಜನತೆಗೆ ಕೊಡ್ತಾ ಇದ್ದೀರಾ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಇಲ್ಲಿ ಮೊದಲನೇದಾಗಿ ನಾವು ಹೇಳೋಣ, ಯಾವ್ಯಾವ ಐಟಮ್ಗಳು ಸಿಗುತ್ತೆ ಮೇಡಮ್?
ಸರ್ ನಮ್ಮ ಹತ್ರ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇದ್ರ ಬಗ್ಗೆ ಹೇಳ್ತೀನಿ. ಓಕೆ. ಇದು ಫ್ಲೂಟೆಡ್ ಪ್ಯಾನೆಲ್ಸ್, ನಾರ್ಮಲ್ PVC ಮತ್ತೆ WPVC, UV ಮಾರ್ಬಲ್ ಶೀಟ್ಸ್, ಸೋಫಿಟ್ ಪ್ಯಾನಲ್, ಮತ್ತೆ ಅದಕ್ಕೆ ಇನ್ನು ಜಿಪ್ಸಮ್ ಬೋರ್ಡ್. ನಾವು ಇದಕ್ಕೆ ಸೀಲಿಂಗ್ ಮಾಡುವಾಗ ಜಿಪ್ಸಮ್ ಬೋರ್ಡ್, ಅದಕ್ಕೆ ಬೇಕಾಗಿರೋ ಚಾನಲ್ಸ್, ಪಟ್ಟಿ, ಬಾಟಮ್, ಎಲ್ಲೂ ಪ್ಯಾರಾಮೀಟರ್ ಎಲ್ಲ ಸಿಗುತ್ತೆ. ಮತ್ತೆ UV ಮಾರ್ಬಲ್ಲು, ಫಾಲಿ ಮಾರ್ಬಲ್ಲು, ಅಡಿಶ್ ಟೈಲ್ಸ್, PU ಸ್ಟೋನ್, ಈ ತರದೆಲ್ಲ ಸಿಗುತ್ತೆ. ಎಲ್ಲವೂ ಕೂಡ ಹೋಲ್ಸೇಲ್ ಪ್ರೈಸ್ ಎಲ್ಲ ಸಿಗುವಂತದ್ದು. ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್, ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅದು ಕಡಿಮೆ ರೇಟಿಗೆ ಸಿಗುತ್ತೆ. ಈಗ ನಮ್ಗೆ ಮಾರ್ಕೆಟ್ ಗಿಂತ ಒಂದು 50% ಕಮ್ಮಿ ಸಿಗುತ್ತೆ ಅಂದ್ರೆ ಆರಾಮಾಗಿ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಈಗ ಯಾರಾದ್ರೂ ಈ ತರ ಬೋರ್ಡ್ಗಳು ಬೇಕು, ಅಥವಾ ನಾವು ಸೀಲಿಂಗ್ ಮಾಡ್ತಾ ಇದೀವಿ, ನಮ್ಗೆ ಕೆಲವೊಂದು ಐಟಮ್ಗಳು ಅಥವಾ ಸ್ಕ್ರೂಗಳು, ಗಮ್ಮು ಇತ್ಯಾದಿ ಇತ್ಯಾದಿ ಎಲ್ಲ ಬೇಕು ಅಂದ್ರೆ ನೇರವಾಗಿ ಇಲ್ಲಿಗೆ ಬರ್ಬೇಕಾ ಅಥವಾ ಕಾಲ್ ಮಾಡಿ ಬರ್ಬೇಕಾ, ಹೇಗೆ ಅಂತ? ಸರ್ ನಾವು ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿದ್ರೆ ನಮ್ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಇದೇ ಪ್ರೈಸ್ ಏನಿದೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, UV ಮಾರ್ಬಲ್ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇದೆಯಲ್ಲ, ಇದೆಲ್ಲ ಮಾರ್ಬಲ್ಸ್ ಅಲ್ವಾ ಇಲ್ಲಿ? ಓಕೆ, ಈ ತರದ್ದು ಸಿಗುತ್ತೆ ಇಲ್ಲಿ. ಓಕೆ, ಈಗ ಒಂದ್ ಹೇಳೋಣ, ಇದರಲ್ಲಿ ತುಂಬಾ ಕಲರ್ಸ್ ಎಲ್ಲ ನೆಕ್ಸ್ಟ್. ಎಸ್ ಖಂಡಿತ. ಈಗ ಇಲ್ಲಿಂದ ಶುರು ಮಾಡೋಣ. ಇದು ಏನ್ ಪಟ್ಟಿ ಮೇಡಮ್ ಇದು? ಸರ್ ಇದು ಮೋಲ್ಡ್ ಅಂತ, ಇದು ನಾವಲ್ಲೊಂದು ಡಿಸೈನ್ ಮಾಡಿದೀವಿ, ಆಮೇಲೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇದರಲ್ಲಿ 38 mm ಥಿಕ್ನೆಸ್ ಇರುತ್ತೆ, 28 mm ಇದೆ, 22 mm ಇದೆ. ಇದೆಲ್ಲ ಒಂದು ಮೋಲ್ಡೆಡ್ ಅಂತ. ಇದು ಬಂದ್ಬಿಟ್ಟು UV ಮಾರ್ಬಲ್ಗೆ ಹಾಕೋದು. ನೋಡ್ಬೋದು ಅಲ್ಲೊಂದು ಹಾಕಿದೀವಿ ನೋಡಿ, ಕಾರ್ನರ್ ಬೀಡಿಂಗ್. ಇಲ್ಲಿ ಇದೆ, ಇಲ್ಲೂ ಇದೆ. ಹೌದು. ಇದರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಮೆಟೀರಿಯಲ್ಗಳು ಸಿಗುತ್ತೆ ನಿಮ್ಮ ಹತ್ರ? ಹೌದು ಸರ್. ಯಾಕಂದ್ರೆ ಅದು ಹಾಕಿದ್ರೆ ಇದು ಹಾಕಿದ್ರೆ ಲುಕ್ ಬರೋದು, ಅದಕ್ಕೋಸ್ಕರ ಇದೆಲ್ಲ ಇಟ್ಟಿದೀವಿ. ಇನ್ನು ನೆಕ್ಸ್ಟ್ ಬಂದ್ರೆ ಇದು ಸೋಫಿಟ್ ಪ್ಯಾನೆಲ್ ಅಂತ, ಇದೊಂದಿದೆ. ಇದು ಫ್ಲೆಕ್ಸಿಬಲ್ ಕೂಡ ಹೌದು. ಈ ಮುರಿಯೋದು ಆತರ ಏನು ಆಗಲ್ಲ ಸರ್, ಏನು ಆಗಲ್ಲ. ಆಮೇಲೆ ಇದೆಲ್ಲ ವಾಟರ್ ಪ್ರೂಫ್? ಇದು ನಾವು ವಾಟರ್ ಪ್ರೂಫ್ ಇರುತ್ತೆ, ಮತ್ತೆ ಇದು ಫೈರ್ ಪ್ರೂಫ್ ಇರುತ್ತೆ. ನಾವು ವಿಡಿಯೋದಲ್ಲಿ ತೋರಿಸಿದೀವಿ, ಇದ್ರ ಮೇಲೆ ಬೆಂಕಿ ಹಾಕಿ ತೋರಿಸಿದೀವಿ. ಏನು ಆಗೋದಿಲ್ಲ? ಏನು ಆಗಲ್ಲ ಸರ್. ತಡೆಯುತ್ತೆ ಸ್ವಲ್ಪ ಅದು. ಈ ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡೋರೆಲ್ಲ ತುಂಬಾ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಾರೆ ವಾಲ್ಗಳಿಗೆ. ಮತ್ತೆ ಈ ತರ ಶೀಟ್ ಗಳನ್ನ ಯೂಸ್ ಮಾಡ್ಬಿಟ್ಟು, ಬಟ್ ಇಲ್ಲಿ ಯಾವುದೇ ಇರ್ಲಿ ಎಲ್ಲ ಇಂಟೀರಿಯರ್, ಓನ್ಲಿ ಇಂಟೀರಿಯರ್, ಎಕ್ಸ್ಟೀರಿಯರ್ ಏನು ಇಲ್ಲ. ಓಕೆ, ಈ ಶೀಟ್ಸ್ ಗಳೆಲ್ಲ ಇದೆಲ್ಲ ಬಂದ್ಬಿಟ್ಟು GL ಅಂದ್ರೆ ಗೋಲ್ಡ್ ಲೈನ್ಸ್, 1G ಇದು 1 ಲೈನ್ಸ್ ಇರೋ 1G. ಇದೆಲ್ಲ ಕಲರ್ಸ್ ಇದೆ ನೋಡಿ, ಇಷ್ಟು ಕಲರ್ಸ್. ಇದರಲ್ಲಿ GL ಇದು ಗೋಲ್ಡ್ ಕಲರ್ ಇದೆ ಒಳಗಡೆ, ಇದು ಬಂದ್ಬಿಟ್ಟು ರೋಸ್ ಗೋಲ್ಡ್. ಇದರಲ್ಲಿ ಕ್ವಾಲಿಟಿ ಏನಾದ್ರು ಡಿಫರೆನ್ಸ್ ಇರುತ್ತೆ ಮೇಡಮ್? ನಾವು ಬೇರೆ ಬೇರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಕಸ್ಟಮರ್ಗೆ ಹೆಚ್ಚಾಗಿ ಏನ್ ಹೇಳ್ತೀವಿ ಅಂದ್ರೆ, ಆನ್ಲೈನ್ ಕಾಲ್ ಮಾಡಿ ಇಲ್ಲ ಡೀಟೇಲ್ಸ್ ತಗೊಳ್ಳಿ, ಬಂದು ಒಂದ್ಸತಿ ಅದನ್ನ ಮುಟ್ಟಿ ಫೀಲ್ ಮಾಡಿ ನೋಡಿ. ಯಾಕಂದ್ರೆ ನೀವು ಬೇರೆ ಅಂಗಡಿಗೂ ಹೋಗಿ ನಮ್ಮ ಅಂಗಡಿಯಲ್ಲೇ ತಗೋಬೇಕು ಅಂತ ಏನಿಲ್ಲ, ಅಲ್ಲೂ ನೋಡಿ, ಇಲ್ಲೂ ಬಂದು ಆಮೇಲೆ ನೋಡಿ ಆಮೇಲೆನೆ ತಗೊಳ್ಬೋದು. ಬಟ್ ಬ್ಯೂಟಿಫುಲ್ ಆಗಿದೆ ಮೇಡಮ್ ಕ್ವಾಲಿಟಿ. ನಾನು ಇಲ್ಲಿಗ ನಾನು ನೋಡ್ತಾ ಇದ್ದೀನಲ್ಲ, ತುಂಬಾ ಚೆನ್ನಾಗಿದೆ. ಹೇಳಿ ಮೇಡಮ್. ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇದು 1/10 ಇದೆ. ನಾವು ಇದು ವಿಡ್ತ್ ಮಾತ್ರ ಒಂದೇ ಬರುತ್ತೆ. ಬೇಕಾದ್ರೆ ಹೈಟ್ ಅಲ್ಲಿ 20 ಪೀಸ್ ಗಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ತುಂಬಾ ಜನ ಈಗ ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಕೆಲವೊಂದು ದೊಡ್ಡ ವಾಲ್ಗಳಿರುತ್ತೆ, ದೊಡ್ಡ ವಾಲ್ಸ್ ಇರುತ್ತೆ. ತುಂಬಾ ಜನ 12 ಫೀಟ್ ಮಾಡ್ಕೊಡಿ, 15 ಫೀಟ್, 13 ಫೀಟ್ ಆ ತರ ಮಾಡ್ಕೊಡಿ ಅಂತ ಹೇಳಿ ಮಾಡಿಸ್ಕೊಂಡು ಹೋಗಿ. ತುಂಬಾ ಯೂಸ್ ಆಗುತ್ತೆ ಇದು. ಕ್ವಾಂಟಿಟಿ ಸ್ವಲ್ಪ 120 ಮೇಲೆ ಇರಬೇಕು. ಆ ತರ ಇದ್ರೆ ನಾವು ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಏನಿದೆ ಇದನ್ನ ನೀವು ಎಷ್ಟು ಪೀಸ್ ಬೇಕಾದ್ರೂ ತಗೊಂಡು ಹೋಗಿ. ಹೌದು ಸರ್, ನಮ್ಮ ಹತ್ರ 100 ಪೀಸ್ ಬೇಕಾ, 1000 ಪೀಸ್ ಬೇಕಾ, ಅವೈಲೇಬಲ್ ಇರುತ್ತೆ. ಈಗ ಸಪೋಸ್ ಈ ಕಲರ್ ಬೇಡ ನನ್ಗೆ, ಇಲ್ಲಿರೋ ಅಷ್ಟು ಕಲರ್ ನಂಗೆ ಆಗೋದೇ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಕಲರ್ ಕೊಟ್ಟರೆ ಮಾಡ್ಕೊಡ್ತೀರಾ? ಬೇರೆ ಯಾವ್ದಾದ್ರು ನಮ್ಗೆ ರಾ ಮೆಟೀರಿಯಲ್ ನಾವು ತರಿಸಬೇಕಾ? ನಮ್ಮ ಹತ್ರ ನೋಡ್ಕೊಂಡು ಮಾಡ್ಕೊಡ್ತೀವಿ. ಈಗ ಇವೆಲ್ಲದಕ್ಕೂ ಕೂಡ ಡಿಫ್ರೆನ್ಸ್ ಇರುತ್ತೆ ಮೇಡಮ್, ಕ್ವಾಲಿಟಿ ಆಗ್ಲಿ ಅಥವಾ ನಾವು ನಮ್ಗೆ ಗೊತ್ತಿಲ್ಲ, ಈ ಫೀಲ್ಡೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನಾವು ಇದನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಫಸ್ಟ್ ಕ್ವಾಲಿಟಿನೇ ಸಿಗುತ್ತೆ ಅಂತ ನಾವು ಬರ್ತೀವಿ. ಇದರಲ್ಲೂ ಮೋಸ ಮಾಡೋ ಚಾನ್ಸಸ್ ಇರುತ್ತಾ ಮಾರ್ಕೆಟ್ ಅಲ್ಲಿ? ಇರುತ್ತೆ ಸರ್. ಕೆಲವು ನೋಡಿ ಮುರಿದ್ರೆ ಮುರ್ಕೊಳ್ಳುತ್ತೆ, ಬಟ್ ನಾವ್ ಬೇಕಾದ್ರೆ ಕೆಳಗಡೆ ಹಾಕಿ ತೋರಿಸ್ತೀನಿ, ಅದ್ರ ಮೇಲೆ ನಡೆದಾಡಿ ತೋರಿಸ್ತೀವಿ. ಚೆನ್ನಾಗಿದೆ ಸರ್, ಅದಕ್ಕೆ ನಾನು ಹೇಳ್ತಾ ಇದೀನಿ, ಬನ್ನಿ ಮುಟ್ಟಿ ನಿಮ್ಗೂ ಒಂದ್ ಫೀಲ್ ಬರುತ್ತೆ, ನೋಡಿ ತಗೊಂಡೋಗಿ ಅಂತ. ಓಕೆ, ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಮನೆಗೆ ಅಂತ ಹೇಳಿದ್ರೆ ನಮ್ಗೊಂದು ಲಾಭ ಬೇಕು.
ಏನಾದ್ರೂ ಅದರಿಂದ ಬೆನಿಫಿಟ್ ಬೇಕು ಅಂತ ಸರ್ ನಾನು ಇದೆಲ್ಲ ಏನಂದ್ರೆ ಪೇಂಟ್ ಖರ್ಚು ಉಳಿಸುತ್ತೆ, ಓಕೆ ನೋಡಕ್ಕೆ ತುಂಬಾ ಡೆಕೋರೇಟಿವ್ ಕಾಣಿಸುತ್ತೆ, ಓಕೆ ಅದಕ್ಕೋಸ್ಕರ ಪೇಂಟ್ ಖರ್ಚು ಉಳಿಯುತ್ತೆ, ಡೆಕೋರೇಟಿವ್ ಕಾಣುತ್ತೆ, ಮತ್ತೆ ಇದಕ್ಕೆ ತುಂಬಾ ಖರ್ಚು ಕಮ್ಮಿ, ಹಣವನ್ನ ಸಿಕ್ಕಾಪಟ್ಟೆ ಉಳಿಸಬಹುದಲ್ಲ. ಇದೇನಿಲ್ಲ, ಒಂದು ಕ್ಲಿಪ್ ಅಷ್ಟೇ, ಕ್ಲಿಪ್ ಹಾಕೊಂತ ಇಲ್ಲ ಸ್ಕ್ರೂ ಮಾಡ್ದ ಹೋದ್ರೆ ಅಲ್ಲಿ ನಾವು ಮಾಡಿದೀವಿ, ಆ ಜಾಯಿಂಟ್ ಮಾಡ್ತಾ ಹೋದ್ರೆ ಆಯ್ತು. ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್. ಇದ್ರಲ್ಲಿ 2G ಇದೆ, ಓಕೆ ನೋಡಿ ಇದೆಲ್ಲ ಮೆಟಾಲಿಕ್, ಇದೆಲ್ಲ ತುಂಬಾ ಎಷ್ಟು ಪ್ರೆಸ್ ಮಾಡಿದ್ರು ಹೋಗಲ್ಲ, ಚೆನ್ನಾಗಿದೆ ಇದ್ರಲ್ಲಿ. ಮತ್ತೆ ಇದು 14 ಗ್ರೂ ಅಂತೀವಿ, ಇದರಲ್ಲಿ ಸ್ಟ್ರಕ್ಚರ್ ಫ್ಲೂಟೆಡ್ ಇದೆರಡು, ಇನ್ನು 14 ಗ್ರೂ ಇದೆ. ಇದು ಯಾವುದು ಮೇಡಮ್? ಇದು ಒಂದ್ ಸ್ವಲ್ಪ ಚೆನ್ನಾಗಿದೆ ಸರ್, ಅದು WPVC, ಸಖತ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಆಮೇಲೆ ಅಟ್ರಾಕ್ಟಿವ್ ಆಗಿದೆ ಇದು. ಹೌದು, ಇದು 9.5 ಇಂಚಸ್ ಹೈಟ್ ಬರುತ್ತೆ, ವಿಡ್ತ್ ಬಂದು 6.5 ಇಂಚಸ್ ಬರುತ್ತೆ. ಓಕೆ, ಇದು WPVC, ಇದು ಚೆನ್ನಾಗಿದೆ ಸರ್, ಇದು ಥಿಕ್ನೆಸ್ ಎಲ್ಲ ಇದು ತುಂಬಾ ಚೆನ್ನಾಗಿದೆ. ಓಕೆ, ಇದ್ರಲ್ಲೇ WPVC ಅಲ್ಲೇ ಇದು ಸ್ವಲ್ಪ ದಪ್ಪ ಗ್ರೂ, ಇದು ಸ್ಮಾಲ್ ಗ್ರೂ. ಓಕೆ, ಇದು ಸ್ಮಾಲ್ ಆಗಿರುತ್ತೆ. ಹೌದು, ಇದನ್ನ ಎಲ್ಲಾ ಕಡೆನೂ ನಾವು ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಈ ತರ ಶೀಟ್ಗಳನ್ನ ನೀವು ಹೇಳಿದ್ರಿ ಮೇಡಮ್, ಆಗ್ಲೇ ಹೇಳಿದ್ರಿ, ಇವೆಲ್ಲ ಮಾರ್ಬಲ್ ಶೀಟ್ಗಳು. ಸೊ ಇದನ್ನ ನಾನು ಅಡುಗೆ ಮನೆ ಕೂಡ ಯೂಸ್ ಮಾಡೋದನ್ನ ಕೆಲವೊಬ್ರು ನೋಡಿದೀನಿ. ನಾವಲ್ಲಿ ಮಾಡಿದೀವಿ. ಈಗ ನೀವು ಇಲ್ಲಿ ವಾಲ್ಗೆ ಹಾಕಿದಿರಿ, ಇಲ್ಲಿ ಅದು ಪಾಲಿಮಾರ್ಬಲ್. ಪಾಲಿಮಾರ್ಬಲ್ ಸೇಮ್ ನೋಡಿ, ಮಾರ್ಬಲ್ ಶೀಟ್ ತರಾನೇ. ಅಂದ್ರೆ ಈಗ ನಾವು ಟೈಲ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ, ಸೇಮ್ ಹಂಗೆ ಕಾಣಿಸುತ್ತೆ. ಆದ್ರೆ ಇದೇ ತರದ್ದು ಈ ನಾವು ಏನು ಅಡುಗೆ ಮನೆಗೆ ಯೂಸ್ ಮಾಡಿದೀವಿ ಅಲ್ಲಿ ನೀರೆಲ್ಲ ಬೀಳುವಂತ ಚಾನ್ಸಸ್ ಇರುತ್ತೆ. ಆ ನೀರು ಬಿದ್ದಾಗ ಹಾಳಾಗೋದು ಆ ಇಲ್ಲ ಸರ್, ಒರೆಸ್ಕೋಬಹುದು ನೀಟಾಗಿ. ಓಕೆ ಓಕೆ, ಇದಿಷ್ಟನ್ನ ಬಿಟ್ಟು ಬೇರೆ ಯಾವ ಮೆಟೀರಿಯಲ್ ಇದೆ? ಇದು ಒಂದು ನಾರ್ಮಲ್ PVC, ಇದು ಸೀಲಿಂಗ್ ಮೆಟೀರಿಯಲ್. ಓಕೆ, ಇದು ತುಂಬಾ ಹೋಗುತ್ತೆ ಸರ್ ನಮ್ಮ ಹತ್ರ. ಇದು ಸೀಲಿಂಗ್ ಅಂದ್ರೆ ಈಗ ಮೇಲ್ಗಡೆ ಇದನ್ನ ಎಲ್ಲಾ ಕಡೆನೂ ಈ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರಲ್ವಾ? ಹೌದು, ಹಾಕ್ಬೋದು. ಓಕೆ ಓಕೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಹಾಕಿದ್ರೆ. ಇಲ್ಲಿ ಒಂದು ಸಣ್ಣದಾಗಿ ಒಂದು ಅಡುಗೆ ಮನೆ ಕೂಡ ಇವ್ರು ರೆಡಿ ಮಾಡಿದ್ದಾರೆ, ನಾವು ಲೈಟ್ ಆಗಿ ಬೇಕಾದ್ರೆ ತೋರಿಸಬಹುದು ನೋಡಿ. ಇದಕ್ಕೆ ನಾನು ಕೇಳಿದ್ದು ಮೇಡಮ್, ನೀರು ಬಿದ್ರೆ ಏನು ಹಾಳಾಗಲ್ಲ ಸರ್? ಏನು ಆಗಲ್ವಾ? ಓಕೆ, ಸೊ ಇದೀಗ ನೀವು ಬಂದವ್ರಿಗೆ ನೋಡೋದಕ್ಕೆ ಒಂದು ಯೂನಿಟ್ ಮಾಡಿ ಇಟ್ಟಿದ್ದೀವಿ. ಓಕೆ, ಇದು ಹೌದಾ ಮೇಡಮ್? ಅದು ಪಾಲಿಮಾರ್ಬಲ್ ಶೀಟ್ ಸರ್. ಓಕೆ ಓಕೆ, ಸೂಪರ್. ಬನ್ನಿ, ಒಳಗಡೆ ಒಂದಿಷ್ಟು ಐಟಮ್ಸ್ ಇದೆ, ಇದನ್ನ ಒಂದ್ಸಲ ತೋರಿಸ್ಕೊಂಡು ಬರೋಣ. ಈ ಶೀಟ್ಸ್ ಎಲ್ಲ ಏನು? ಇದು PU ಸ್ಟೋನ್ ಸರ್ ಇದು. ಓಕೆ, ಅಂದ್ರೆ ಈ ಬುದ್ಧನ ಪ್ರತಿಮೆಗಳನ್ನ ಅಥವಾ ಬೇರೆ ಬೇರೆ ಮೂರ್ತಿಗಳನ್ನ ಇಡುವಾಗ ಇದೆಲ್ಲ ಬಾಲ್ಕನಿಯಲ್ಲಿ ಇದು ಸ್ಟೋನ್ ಲುಕ್, ಅದಕ್ಕೋಸ್ಕರ ಬಾಲ್ಕನಿಯಲ್ಲಿ ಸುಮಾರು ಬೇರೆ ಬೇರೆ ತರದ್ ಸಿಗುತ್ತಾ? ಇದ್ರಲ್ಲಿ ವೆರೈಟಿ ಇರುತ್ತೆ? ಇಲ್ಲ ಸರ್, ಇದರಲ್ಲಿ 1-2 ಕಲರ್ ಇದೆ ಅಷ್ಟೇ, ಖಾಲಿ ಆಗಿದೆ. ಓಕೆ, ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ. ಇದು ಫೆದರ್ ಅಡಿಶಿವ್. ಇದನ್ನು ಇದೆಲ್ಲ ತಗೊಂಡೋಗಿ ನೀಟಾಗಿ ಸ್ಕ್ರೂ ಮಾಡಿದ್ರೆ ಆಗೋಯ್ತಲ್ವಾ? ಇದು ಗಮ್ ಸ್ಟಿಕ್ ಮಾಡಬಹುದು ಸರ್. ಇದೆಲ್ಲ ಅಡಿಶಿವ್ ಟೈಲ್, ಇದೆಲ್ಲ ಓನ್ಲಿ ಇದು ರಿಮೂವ್ ಮಾಡಿ ಸ್ಟಿಕ್ ಮಾಡ್ಕೋಬಹುದು ಅಷ್ಟೇ. ಓಕೆ, ಈ ತರದ್ದು ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ. ಓಕೆ, ಅಂದ್ರೆ ಇವೆಲ್ಲ ಮನೆಗೆ ಒಂಥರ ಡೆಕೋರೇಟಿವ್ ಆಗಿ ಕೆಲಸ ಮಾಡ್ತವೆ. ಇಷ್ಟು ಇದೆ ನೋಡಿ, ಇಲ್ಲಿ ನೋಡಿ, ನಿಮ್ಗೆ UV ಮಾರ್ಬಲ್ ಇರ್ಬೋದು, ಅಥವಾ ಅವರೇ ಹೇಳ್ದಂಗೆ ಕೆಲವೊಂದು ಚಾನಲ್ಸ್ಗಳಿರ್ಬೋದು, ಆಮೇಲೆ ನಿಮ್ಮ ಹತ್ರ PU ಸ್ಟೋನು, ಪಟ್ಟಿ, ಪೌಡ್ರು ಎಲ್ಲ ಸಿಗುತ್ತಲ್ಲ? ಎಲ್ಲ POP ಪೌಡರು, ಚಾನಲ್ಸ್ ಎಲ್ಲ ಸಿಗುತ್ತೆ ಸರ್. ಬೋರ್ಡ್, ಜಿಪ್ರಾಕ್ ಬೋರ್ಡ್ ಸಿಗುತ್ತೆ, ಅದರಲ್ಲಿ ಲೋಕಲ್ ಸಿಗುತ್ತೆ. ಯಾವ್ದು ಬೇಕಾದ್ರೂ ಅವು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ? ಅದು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀವಿ. ಓಕೆ ಓಕೆ, ಸೂಪರ್. ಇಲ್ಲಿದೆ ನೋಡಿ, ವಾಲ್ಗಳನ್ನ ಯಾವ್ಯಾವ ರೀತಿ ಇದು ಪ್ಯಾನಲ್ ಹಾಕಿದ್ರೆ ಹೆಂಗ್ ಕಾಣಿಸುತ್ತೆ ಅನ್ನೋದಕ್ಕೆ ಇಲ್ಲಿ ವಾಲ್ ಇದೆ. ಇಲ್ಲೂ ಕೂಡ ಇದೆ. ನಿಮಗೆ ಗೋಲ್ಡ್ ಕಲರ್ ಬೇಕಾ ಅಥವಾ ನಿಮ್ಮ ಇಂಟೀರಿಯರ್ಗೆ, ಈಗ ಯಾವುದೋ ವುಡ್ಡಲ್ಲಿ ಕೆಲಸ ಮಾಡಿದರೆ ಅದಕ್ಕೆ ಸೂಟೇಬಲ್ ಆಗುವಂಥ ಕಲರ್ಸ್ ಯಾವುದಾದ್ರೂ ಬೇಕಾದರೂ ಇಲ್ಲಿ ಸಿಗುತ್ತೆ. ಇದೆಲ್ಲ ಎಡ್ಜಸ್ಗಳಿಗೆ ಬೇಕಾಗುವಂಥದ್ದು ನೋಡಿ, ಪ್ರತಿ ಒಂದು ಇದೆ. ಇದರಲ್ಲಿ ಥಿಕ್ನೆಸ್ ಇರಬಹುದು, ಮತ್ತು ಈ ಗ್ಯಾಪ್ಗಳಿಗೆ ಡಿಫ್ರೆನ್ಸ್ ಇರುತ್ತಲ್ವಾ? ಓಕೆ ಓಕೆ, ನೆಕ್ಸ್ಟ್ ಏನು ತೋರಿಸ್ತೀರಿ ಮೇಡಮ್? ನೆಕ್ಸ್ಟ್ ಯಾವುದು ಇದೆ? ನೆಕ್ಸ್ಟ್ ಚಾರ್ಕೋಲ್ ಸ್ವಲ್ಪ ಇದೆ ಸರ್. ಓಕೆ, ನಿಮ್ಮ ಕಂಪ್ಲೀಟ್ ವರ್ಕ್ ಇರ್ಬೋದು ಅಥವಾ ಇಲ್ಲಿ ನೋಡೋದಕ್ಕೆ ಎಲ್ಲದಕ್ಕೂ ಕೂಡ ಇಲ್ಲಿಗೆ ಬಂದರೆ ಇಲ್ಲಿ ಅವೈಲೇಬಲ್ ಇದೆ ನೋಡಿ. ಇದು ಒಂದು ದೊಡ್ಡ ಗೋಡೌನ್. ಇದು ಕೇವಲ ಇದೊಂದಲ್ಲ, ಇಲ್ಲಿ ಸುಮಾರು ಐಟಮ್ಗಳಿದೆ. ಆಚೆನೂ ಕೂಡ ಒಂದು ದೊಡ್ಡ ಗೋಡೌನ್ ಇದೆ. ಓಕೆ ಮೇಡಮ್, ಇದ ನೀವು ಹೇಳಿದ್ದು? ಸರ್, ಇದು ಚಾರ್ಕೋಲ್ ಇದೆ ಇದರಲ್ಲಿ. ಓಕೆ, ಇದೆಲ್ಲ ಚಾರ್ಕೋಲ್ ಐಟಮ್. ರೇಟ್ ವೈಸ್ ಡಿಫ್ರೆನ್ಸ್ ಆಗುತ್ತೆ? ರೇಟ್ ವೈಸ್ ಎಲ್ಲದ್ರ ಮೇಲೂ ಡಿಫ್ರೆನ್ಸ್ ಇರುತ್ತೆ ಸರ್. ನಾರ್ಮಲ್ PVC ಗೆ ಬೇರೆ ಇರುತ್ತೆ, ಫ್ಲೂಟೆಡ್
ಪ್ಯಾನೆಲ್ಗೆ ಬೇರೆ ಇರುತ್ತೆ, ಅದರಲ್ಲಿ ಸ್ಟ್ರಕ್ಚರ್ ಫ್ಲೂಟೆಡ್ಗೆ ಇರುತ್ತೆ, ಮೆಟಾಲಿಕ್ ಬೇರೆ ಇರುತ್ತೆ, ಓಕೆ ಮತ್ತೆ 14 ಗ್ರೂ ಇರುತ್ತೆ, 2G ಬೇರೆ ಇರುತ್ತೆ, 1G ಬೇರೆ ಇರುತ್ತೆ. ಓಕೆ. ಈಗ ವ್ಯತ್ಯಾಸ ಇರುತ್ತೆ. UV ಮಾರ್ಬಲ್ ಮತ್ತೆ ಪಾಲಿ ಮಾರ್ಬಲ್ ಇವೆರಡನ್ನ ನಮಗೆ ತೋರಿಸಿ ಇಲ್ಲೇ ಇದೆ ನಮ್ಮ ವೀಕ್ಷಕರಿಗೆ ಅದನ್ನ ತೋರಿಸೋಣ. ಇದೆಲ್ಲ UV ಮಾರ್ಬಲ್ಲೇ. ವಾವ್, ಎತ್ತಣ. ಓ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ ನೋಡಿ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಇದು, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸ್ಕ್ರ್ಯಾಚಸ್ ಕೂಡ ಇರೋದಿಲ್ಲ, ಯಾಕಂದರೆ ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ಕನ್ನು ಇವರು ಹಾಕಿರ್ತಾರೆ. ನಾವು ಅದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ತಗೊಂಡ್ರೆ ರಿಮೂವ್ ಮಾಡ್ಬೋದು. ಹೌದು, ರಿಮೂವ್ ಮಾಡ್ಬೋದು. ಆಮೇಲೆ ಕವರ್ ರಿಮೂವ್ ಮಾಡ್ಬೋದು. ಇದು ಮೇಡಮ್ ಇದು ಅಷ್ಟೇ ಸರ್. ಇದರಲ್ಲಿ 3 ವೆರೈಟೀಸ್ ಇದೆ ಸರ್. ಪ್ರೀಮಿಯಂ ಇದೆ, ಓಕೆ, ಮತ್ತೆ ನಾರ್ಮಲ್ ಒಂದಿದೆ, ಓಕೆ, ಡಿಜಿಟಲ್ ಇದೆ, ಓಕೆ. ನೋಡಿ ಎಷ್ಟೊಂದು ಕಲರ್ ಇದೆ. ಆಮೇಲೆ ಯಾವ ತರ ಬೇಕಾದ್ರೂ ನಮ್ಮ ಗೋಡೆಯನ್ನು ನಾವು ಬಿಲ್ಡ್ ಮಾಡ್ಕೋಬಹುದು. ಇದು ಅಡುಗೆ ಮನೆಗೆ ಅಥವಾ ಬೇರೆ ಬೇರೆ ಆಫೀಸ್ಗಳಿಗೆ ಈ ತರದಕ್ಕೆಲ್ಲ ಹಾಕೋದು ತುಂಬಾ ಹಿಂದೆ ಹಾಕೋಬಹುದು. ಮತ್ತೆ ಬೆಡ್ ಹಾಕ್ತಿವಲ್ಲ, ಬೆಡ್ ಹಿಂದೆ ಹಾಕೋಬಹುದು. ಡೆಕೋರೇಟಿವ್ ಚೆನ್ನಾಗಿ ಕಾಣುತ್ತೆ. ಒಂದು 10-15 ವರ್ಷ ಆದ್ರೂ ಇದೇನು ಆಗೋದಿಲ್ಲ ಅಲ್ಲ? ಆಗಲ್ಲ ಸರ್, ಒಂದು 10-15 ವರ್ಷ ಏನು ಆಗಲ್ಲ. ಓಕೆ, ಸೂಪರ್. ಎಸ್ ಮೇಡಮ್. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮೆಟೀರಿಯಲ್ ಇರುತ್ತಾ ಮೇಡಮ್ ನಿಮ್ಮಲ್ಲಿಗೆ ಬಂದ್ರೆ ನಮಗೆ? ಇದನ್ನ ಬಿಟ್ಟು ಅದೇ ಸರ್, ಮಾಮೂಲಿ ಬೋರ್ಡ್ ಈ ತರದ್ದಿದೆ, ಚಾನಲ್ಸ್. ಓಕೆ, ಓಕೆ. ಅದಕ್ಕೆ ಬೇಕಾಗಿರೋ ಕ್ಲಿಪ್ಪು, ಸ್ಕ್ರೂ ನೋಡಿ. ಇವರು ಎಲ್ಲ ಬಗೆಯಲ್ಲೂ ಕೆಲಸ ಮಾಡ್ತಾರೆ. ಯಾರಾದರೂ ನಿಮ್ಮೂರಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನು ತಗೊತೀನಿ, ಈ ಥರದ ಅಂಗಡಿಯನ್ನು ನಾನು ಇಡ್ತೀನಿ ಅನ್ನೋದಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಮೇಡಮ್? ಓಕೆ. ಡಿಸ್ಟ್ರಿಬ್ಯೂಷನ್ ಕೊಡ್ತೀರಾ? ಹಾಂ, ಕೊಡ್ತೀವಿ ಸರ್. ಓಕೆ. ಈಗ ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ನಿಮ್ಮ ಮೆಟೀರಿಯಲ್ಗಳು ಹೋಗ್ತವೆ ಮೇಡಮ್ ನಾರ್ಮಲಿ? ಸರ್, ನಮ್ದು ತುಂಬಾ ಕಡೆ ಹೋಗ್ತಾ ಇದೆ. ಹೇಳ್ತಾ ಇದೀವಲ್ಲ, ನಾವು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಸಪ್ಲೈ ಇದೆ ನಮ್ದು. ಇನ್ನು ಈ ಕರ್ನಾಟಕ ಇಡೀ ಫುಲ್ ಎಲ್ಲ ಕಡೆ ಹೋಗ್ತಾ ಇದೆ ಸರ್. ದಾವಣಗೆರೆ, ಹುಬ್ಳಿ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕಡೆ. ಈಗ ನಾವಿರುವಂತದ್ದು KR ಪುರಂ ಅಲ್ವಾ? ಇದು ಎಕ್ಸಾಕ್ಟ್ ಲೊಕೇಶನ್ ಯಾವ್ದು ಮೇಡಮ್? KR ಪುರಂ, ಮೇಡಳ್ಳಿ, ಪಾರ್ವತಿ ನಗರ್. ಓಕೆ. ಇದು ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಮೇಡಳ್ಳಿ ಬಂದು ಒಂದು ಉರ್ದು ಸ್ಕೂಲ್ ಸಿಗತ್ತೆ. ಓಕೆ. ಅಲ್ಲಿ ಸ್ಟ್ರೈಟ್ ಬಂದು ಲೆಫ್ಟ್ ಬಂದ್ರೆ ಓಕೆ ಸರ್, ಅಲ್ಲೇ ಸಿಗುತ್ತೆ ನೋಡಿ. ಇಲ್ಲಿದೆ ನೋಡಿ, ಅಕ್ಷರ ಇಂಟೀರಿಯರ್ಸ್ ಅಂತ ಹೇಳಿ ಬಿಲ್ಡಿಂಗ್ ಮೆಟೀರಿಯಲ್ ಸ್ಟೋರ್ ಅಂತ ಕರೀತಾರೆ. ಆಮೇಲೆ ನಿಮಗೆ ಬೇಕಾಗಿರುವಂಥ ಚಾನಲ್ ಪಟ್ಟಿ, POP ಶೀಟ್ಸು, ಜಿಪ್ಸಮ್ ಪೌಡ್ರು, ಆಮೇಲೆ PVC ಪ್ಯಾನಲ್ಲು, ಜಿಪ್ಸಮ್ ಟೈಲ್ಸು, ಈ ಥರದ ಯಾವುದೇ ಮೆಟೀರಿಯಲ್ ಬೇಕಂದ್ರೂ ಕೂಡ ನೀವು ಇಲ್ಲಿಗೆ ಬರ್ಬೋದು. ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್, 1 ಸೆಕೆಂಡು ಹೊರಗಡೆ ಬನ್ನಿ. ಇಲ್ಲೊಂದು ವಾಲ್ಗೊಂದು ನಾನೊಂದು ಡಿಸೈನನ್ನು ನೋಡಿದೆ, ಅದು ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿದೆ ನೋಡಿ ಅದು. ಎಸ್, ಓಕೆ. ಇದು ಈ ಥರದ್ದು ಸುಮಾರು ವೆರೈಟಿ ಸಿಗುತ್ತಾ ಹೇಗೆ? ಸರ್, ಖಾಲಿ ಆಗಿದೆ ಈಗ, ಸ್ವಲ್ಪ ವಾರ ಇದೆ, ಸ್ಟಾಕ್ ಬರ್ತಾ ಇಲ್ಲ. 1-2 ಕಲರ್ ಇದೆ, ಓಕೆ, ತಗೋಬಹುದು ಅದರಲ್ಲಿ. ಎಸ್, ಎಸ್. ನೋಡಿ, ಅಲ್ಲಿ ಮೋಲ್ಡ್ ತೋರಿಸಿದ್ನಲ್ಲ, ಅದು ಆ ಥರ ಒಂದು ಡಿಸೈನ್ ಮಾಡಿದೀವಿ, ಬುದ್ಧಂದು ಸ್ಟ್ಯಾಚು ಹಾಕಿ. ಈ ಮೋಲ್ಡ್ ಇದು ಕೂಡ ಸಿಗುತ್ತೆ, ಪ್ಯಾನಲ್ ಕೂಡ ಸಿಗುತ್ತೆ. ನಿಮ್ಮ ಕ್ಯಾಬಿನ್ ಒಳಗಡೆ ಬಂದ್ರೆ ಒಂದು ದೊಡ್ಡ ವಾಲ್ ಅನ್ನ ನೀವು ಹಾಕಿದ್ದೀರಾ, ಅದು ಕೂಡ ಅದೇ ಬೋರ್ಡ್ ಅಲ್ವಾ ಅದು? ಇದು ಪಾಲಿ ಮಾರ್ಬಲ್ ಶೀಟ್ಸ್. ಪಾಲಿ ಮಾರ್ಬಲ್ಸ್, ಹೌದು, ಪಾಲಿ ಮಾರ್ಬಲ್ ಶೀಟ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಎಸ್, ಈ ಥರದ ಒಂದು ಕಚೇರಿಯನ್ನು ಕೂಡ ನೀವು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೋದು, ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್ ಬನ್ನಿ, ನಿಜವಾಗ್ಲೂ ಖುಷಿ ಆಯಿತು. ಸೊ ನಿಮ್ಮ ಒಂದು ಅಕ್ಷರ ಇಂಟೀರಿಯರ್ಸ್ನ ಒಳಗಡೆ ಬಂದಿದ್ದು ನಮ್ಮ ವೀಕ್ಷಕರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇಲ್ಲಿಯ ಲೊಕೇಶನ್ ಲಿಂಕ್, ಅಡ್ರೆಸ್ ಎಲ್ಲವನ್ನು ಕೊಟ್ಟಿರ್ತೀವಿ ಮೇಡಮ್. ನಮ್ಮ ಹೆಗ್ಗದ್ದೆ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಇದ್ರೆ ಇರಲಿ ಅಂತ ನಾನು ಕೂಡ ಅನ್ಕೊಂತೀನಿ. ಖಂಡಿತ ಇರುತ್ತೆ. ಎಸ್, ಎಸ್, ಎಸ್. ಯಾರೇ ಆದರೂ ನೇರವಾಗಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ. ಸೊ ನೇರವಾಗಿ ಇಲ್ಲಿಗೆ ಬನ್ನಿ, ಒಂದ್ಸಲ ನೀವು ಫೀಲ್ ಮಾಡಿ, ಮುಟ್ಟಿ ಫೀಲ್ ಮಾಡಿ, ಇಲ್ಲ ನೀವು ಕಲರನ್ನು ಚಾಯ್ಸ್ ಮಾಡಿ. ಈಗ ಮೊಬೈಲಲ್ಲಿ ನೋಡೋದಕ್ಕೂ ನಾವು ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೂಡ ಇದೆ, ಯಾಕಂದರೆ ಎಂಟೈರ್ ನಿಮಗೆ ಏನು ಗೋಡೌನ್ ಇಲ್ಲಿದೆ ಅಕ್ಕಪಕ್ಕ ಪೂರ್ತಿ ನೀವು ನೋಡ್ಬೋದು, ಬೇಕಾದರೆ ಓಡಾಡ್ಕೊಂಡು ಹೋಗ್ಬೋದು. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಇಲ್ಲಿಗೆ ಯಾಕೆ ಬಂದು ಇದನ್ನೆಲ್ಲ ತೋರಿಸಿದ್ದೀನಿ ಅಂತ ಹೇಳಿದ್ರೆ, ಇದು ಸುಮಾರು ಜನರ ಕನಸಾಗಿರುತ್ತೆ. ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ, ಸುಂದರವಾಗಿ ಕಾಣಬೇಕು, ಬ್ಯೂಟಿಫುಲ್ ಆಗಿರಬೇಕು, ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಕ್ವಾಲಿಟಿಯೂ ಚೆನ್ನಾಗಿರುತ್ತೆ, ರೇಟು ಕಡಿಮೆ ಇರುತ್ತೆ, ಪೇಂಟಿಂಗ್ ಖರ್ಚು ಉಳಿಯುತ್ತೆ, ಆಮೇಲೆ ಒಂದೊಳ್ಳೆ ಗ್ಯಾರಂಟಿ ಇದು.
ಮನೆಗೆ ಏನೂ ಆಗೋದಿಲ್ಲ. ಸಪೋಸ್ ಏನಾದರೂ ಆಯಿತಾ, ಸ್ಕ್ರೂ ಬಿಚ್ಚಿ ಮತ್ತೊಂದು ಹಾಕೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಥರದ ಐಟಮ್ಸ್ಗಳು ಯಾರಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಒಂದು ವಾಲ್ಗಾದರೂ ನಾವು ಹುಡುಕಿರ್ತೀವಿ. ಸೊ ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.